ಭಾರತದಲ್ಲಿ ಪಾಕಿಸ್ತಾನದಿಂದ ದೇಶ ವಿರೋಧಿ ಚಟುವಟಿಕೆಯನ್ನು ನಡೆಸಲಾಗ್ತಾ ಇದೆ. ಒಂದು ಹೊಸ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಪಾಕಿಸ್ತಾನದಿಂದ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ತುಮಕೂರಿನಲ್ಲಿ ಒಬ್ಬ ಮಹಿಳೆ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರವನ್ನ ಮಾಡಲಾಗಿದೆ ಅಂತ ಹೇಳಿ ಎಐಎಂ ಜಿಲ್ಲಾಧ್ಯಕ್ಷ ಸೈಯದ್ ಬುರಾಹುದ್ದೀನ್ ಅವರು ಕೂಡ ಸ್ಪಷ್ಟನೆಯನ್ನ ಪಡಿಸ್ತಾ ಇದ್ದಾರೆ. ಮುಸ್ಲಿಮರನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ರಿಯಾಜ್ ಅಹಮದ್ ಗೋಹರ್ ಶಾಹಿ ಗುಂಪು, ಕಲ್ಕಿ ಅವತಾರ್ ಫೌಂಡೇಶನ್, ಮೆಹದಿ ಫೌಂಡೇಶನ್, ಹೀಗೆ ಸಾಕಷ್ಟು ಪಾಕಿಸ್ತಾನದ ಪರದ ಸಂಘಟನೆಗಳು ಕೃತ್ಯವನ್ನ ಎಸಗ್ತಾ ಇದ್ದಾವೆ. ಭಾರತೀಯ ಮುಸ್ಲಿಂ ತತ್ವ ಸಿದ್ಧಾಂತ ಮೀರಿ ಚಟುವಟಿಕೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಮೂಲದ ವ್ಯಕ್ತಿ ಯೂನಸ್ ಎನ್ನೋ ಆತನಿಂದ ಕೂಡ ಕೃತ್ಯವನ್ನ ನಡೆಸಲಾಗ್ತಾ ಇದೆ. ಲಂಡನ್ ನಲ್ಲಿ ಕುಳಿತುಕೊಂಡು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ದೇಶದ್ರೋಹಿ ಚಟುವಟಿಕೆಯನ್ನ ಮಾಡಬಾರ್ದು. ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೋಬೇಕು. ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನದವರು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಎಷ್ಟು ನೀಚ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಶ್ರತ್ ಅನ್ನುವಂತಹ ಉಪ್ಪಾರಳ್ಳಿ ಮಹಿಳೆಯಿಂದ ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸೊ ಏನು ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆದವು, ಸುದ್ದಿ ಕೂಡ ಬಹಿರಂಗ ಆಯಿತು. ಇನ್ನು ಇದೇ ವಿಚಾರ ಏನಿದೆ ಈ ಬಗ್ಗೆ ಸೈಯದ್ ಬುರಾಹುದ್ದೀನ್ ಕೂಡ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಅವರು ಸಹ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನೋಡು, ಪಾಕಿಸ್ತಾನ ಯಾವ ಥರ ಚಟುವಟಿಕೆಗಳೇ ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿದೆ. ಇದು ಹೊಸ ಷಡ್ಯಂತ್ರ ರಚೋದು ಶುರು ಮಾಡ್ತಾ ಇದೆ ಪಾಕಿಸ್ತಾನ. ನಮ್ಮ ಭಾರತೀಯ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ, ಮುಸಲ್ಮಾನರು ಅಮಾಯಕರು ಯಾರಿರ್ತಾರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಬ್ಬ ಪಾಕಿಸ್ತಾನದ ಕೆಲವು ಸಂಘಟನೆ ಇದೆ. ಆ ಸಂಘಟನೆ ಹೆಸರು ರಿಯಾಜ್ ಅಹಮದ್ ಗೋಹರ್ ಶಾಹಿ ಗುಂಪು, ಕಲ್ಕಿ ಅವತಾರ್ ಫೌಂಡೇಶನ್ನು, ಮೆಹಂದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಅಂತ ಕೆಲವೊಂದು ಪಾಕಿಸ್ತಾನ ಮೂಲದ ಸಂಘಟನೆಗಳು ಇದೆ. ಆ ಸಂಘಟನೆಗಳು ಕೆಲಸ ಏನಂದರೆ, ಭಾರತೀಯ ಮುಸಲ್ಮಾನರಿಗೆ ಕೆಲವರು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳು ಏನಿರುತ್ತೆ ಅದಕ್ಕೆ ಮೀರಿ, ನಮ್ಮದು ತತ್ವ ಸಿದ್ಧಾಂತಗಳನ್ನು ಮೀರಿ ಕೆಲವೊಂದು ಮೆಂಟಲಿ ಹ್ಯಾರಾಸ್ಮೆಂಟ್ ಮಾಡಿ ಅವ್ರಿಗೆ ಡೈವರ್ಟ್ ಮಾಡೋ ಥರ ಸೋಷಿಯಲ್ ಮೀಡಿಯಾಲಿ ಒಬ್ಬ ಯೂನುಸ್ ಅಂತ ಪಾಕಿಸ್ತಾನ ಮೂಲದವನು, ಲಂಡನಲ್ಲಿ ಎಲ್ಲ ಇದ್ದವನು ಸೋಷಿಯಲ್ ಮೀಡಿಯಾ ಮುಖಾಂತರ ಮೈಂಡ್ ಡೈವರ್ಟ್ ಮಾಡ್ತಿದ್ದಾನೆ. ಅದರಿಂದ ನಿನ್ನೆ ತುಮಕೂರು ವರಿಷ್ಠ ಅಧಿಕಾರಿ, ಪೊಲೀಸ್ ವರಿಷ್ಠ ಅಧಿಕಾರಿ ಅವ್ರಿಗೆ ನಮ್ಮ ಮುಸ್ಲಿಂ ಮುಖಂಡರು, ನಮ್ಮ ಉಲ್ಮಾ ದೀನ್ಗಳು, ನಮ್ಮ ಮುಸ್ಲಿಂ ಪರ ಹೋರಾಟಗಳ ಸಂಘಟನೆಗಳು ಎಲ್ಲ ಹೋಗಿ ಒಂದು ಕಂಪ್ಲೇಂಟ್ ದೂರು ಕೊಟ್ಟಿದ್ದಾರೆ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ಈ ಪಾಕಿಸ್ತಾನ ಸಂಘಟನೆಗಳು ಏನಾದರೂ ನಮ್ಮ ಮುಸ್ಲಿಂ ಜನಕ್ಕೆ ಮೈಂಡ್ ಡೈವರ್ಟ್ ಮಾಡು, ಏನಾದರೂ ಒಂದು ದೇಶದ್ರೋಹಿ ಚಟುವಟಿಕೆ ಮಾಡ್ಬೋದು. ಅದರಿಂದ ನಾವು ಮೊದಲು ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು, ಯಾಕಂದರೆ ನಾವು ಪಾಕಿಸ್ತಾನ್ಗೆ ಆವಾಗಲೇ 1947 ನಾವು ಅವ್ರಿಗೆ ಕೈ ಬಿಟ್ಟಿದ್ವಿ, ಚೀಮಾರಿ ಹಾಕಿದ್ವಿ. ಅದು ಏನೋ ಮಾಡಿ ಅವರು ನಮ್ಮ ಭಾರತೀಯ ಮುಸ್ಲಿಂ ಟಾರ್ಗೆಟ್ ಮಾಡ್ತವ್ರೆ ಪಾಕಿಸ್ತಾನದವರು. ಹೊಸದೇನೆಲ್ಲ. ಮೊನ್ನೆ ನೀವು ನೋಡ್ದಂಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಇರೋರು ಸೌದಿ ಅರೇಬಿಯಾ ಎಲ್ಲ ಟೂರ್ ಮಾಡಿದ್ರು. ಪಾಕಿಸ್ತಾನ್ ಯೋಗ್ಯತೆ ಏನಿದೆ ಅಂತ ಪೂರ್ತಿ ವರ್ಡ್ಗೆ ತಿಳಿಸಿದ್ದಾರೆ. ಮುಸ್ಲಿಂ ದೇಶಗಳಿಗೆ ಅವ್ರು ತಿಳಿಸಿದ್ದಾರೆ ಪಾಕಿಸ್ತಾನ್ ನೀಚ ಮಟ್ಟಕ್ಕೆ ಇಳಿದು ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ನಾವು ಭಾರತೀಯ ಮುಸಲ್ಮಾನರು ನಮ್ಮ ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿ ಇಷ್ಟೇ ಮಾಡೋದು, ದಯವಿಟ್ಟು ಈ ಥರ ಚಟುವಟಿಕೆ ನಮ್ಮ ತುಮಕೂರಲ್ಲಿ ಒಂದು ಉಪರಳ್ಳಿಯಲ್ಲಿ ಒಬ್ಬ ಮಹಿಳೆ ಇಶ್ರತ್ ಅನ್ನೋರು ಅವನ ಬಗ್ಗೆ ಪ್ರಚಾರ ಮಾಡ್ತವ್ರೆ. ಅದ್ರ ನೀವು ತನಿಖೆ ಮಾಡಿ. ಅದನ್ನು ನಾವು ತನಿಖೆ ಮಾಡೋಕ್ಕಾಗಲ್ಲ. ನೀವು ತನಿಖೆ ಮಾಡಿದ್ರೆ ಅದು ಮೂಲ ಏನಂತ ಗೊತ್ತಾಗತ್ತೆ. ಅದರಿಂದ ಅವ್ರು ಏನಾದರೂ ಅದರಲ್ಲಿ ಸೇರಿಕೊಂಡು ನಮ್ಮ ದೇಶಕ್ಕೆ ವಿರೋಧ ಚಟುವಟಿಕೆ ಮಾಡಿದ್ರೆ ನಾವು ಮುಸಲ್ಮಾನರು ಅದಕ್ಕೆ ವಿರೋಧ ಇರ್ತೀವಿ. ನಾವು ಉಲ್ಮಾಗಳ ಜೊತೆ ನಾನು ಕೂಡ ನನ್ನ ನಿಲುವು, ನಮ್ಮ ಪಕ್ಷಗಳಿಂದ, ನಾವು ಸಂಘಟನೆಗಳಿಂದ ನಮ್ಮ ನಿಲುವು ನಮ್ಮ ಉಲ್ಮಾ ಜೊತೆ ಇದ್ದೇವೆ. ನಾವು ಯಾವತ್ತೂ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಸಿದ್ಧ ಇರ್ತೀವಿ.